ನಿಜವಾಗ್ಲೂ ನಿಂಗೆ ಬೇಜಾರಿಲ್ಲ ತಾನೆ? ಪಾ ಅದ್ ಎಷ್ಟ್ ಸತಿ ಹೇಳ್ತೀಯೋ ಗುದ್ಬಿಡ್ತೀನಿ ನೋಡಿ ಇವಾಗ. ನೋಡು ಹೊಡಿಯಕ್ಕೂ ಸಿಗ್ತಾ ಇಲ್ಲ ನೀನು. ನನ್ ಮದ್ವೆ ಆಗೋನು ಹೀಗೆಲ್ಲ ಇದ್ರೆ ನನ್ಗಂತೂ ಆಗಲ್ಲ. ಸದ್ಯ ನೀನೇ ಬೇಡ ಅಂದೆ. ಸದ್ಯ ನಾನ್ ಬದುಕೊಂಡೆ, ನಿನ್ನ ಹತ್ರ ಒದೆ ತಿನ್ನೋಷ್ಟು ಎನರ್ಜಿ ನನ್ನ ಹತ್ರ ಇಲ್ಲಪ್ಪ. ಮುಖದಲ್ಲಿ ನಗು ಇದ್ರೂನು ಮನ್ಸಲ್ಲಿ ಇನ್ನೂ ಗಿಲ್ಟ್ ಇರೋ ಹಾಗಿದೆ. ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ. ನಾನ್ ಹೊಡಿಯಕ್ ಬಂದಾಗ ನನ್ ಕೂದಲು ಎಳಿತಿದ್ದೆ, ಇವಾಗ ಸುಮ್ಮನೆ ಇದೆಯಾ? ಹಲೋ ಓ ವಿರಾಜ್, ಥ್ಯಾಂಕ್ ಯು. ನಾನು ಆರ್ಡರ್ ಮಾಡಲಿಲ್ಲ, ನಾನೇ ಮಾಡಿದ್ದು. ನಿನ್ ಟೇಸ್ಟ್ ನನಗೆ ಗೊತ್ತಿಲ್ವಾ? ತಗೋ. ಥ್ಯಾಂಕ್ ಯು ರಮ್ಯಾ. ಅದಕ್ಕೆ ಹೇಳೋದು ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ವಿರಾಜ್, ನೀನಾಗೆ ನೀನು ನನ್ನ ಬೆಸ್ಟ್ ಗರ್ಲ್ ಫ್ರೆಂಡ್ ಅಂತ ಹೇಳಬೇಕು. ನನ್ನ ಮುಂದೆ ಮಂಡಿ ಊರಿ ಇದೇ ಕೆಫೆಯಲ್ಲಿ ನೀನು ನಂಗೆ ಪ್ರಪೋಸ್ ಮಾಡಬೇಕು. ಮಾಡೇ ಮಾಡ್ತೀಯ. ರೀ, ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಇಲ್ಲ ನಾ ಹೋಗ್ತೀನಿ. ಕಾಫಿ ಕೊಟ್ಟು ಹೋಗಿ ಬಂದೆ ಅಷ್ಟೇ. ನಿನಗಲ್ಲ ಪುಷ್ಪ, ಮೈಲಿ ಬಾ. ರೀ, ಕಾಫಿ ತಗೊಳ್ಳಿ. ನನ್ನ ತಲೆ ಆಲ್ರೆಡಿ ಬಿಸಿಯಾಗಿ ಬ್ಲಾಸ್ಟ್ ಆಗ್ತಿದೆ, ಕಾಫಿ ಬೇಡ. ಯಾಕ್ರಿ, ಏನಾಯ್ತು? ಕೆಲ್ಸದಲ್ಲೇನಾದ್ರೂ ಸಮಸ್ಯೆನಾ? ಅಯ್ಯೋ, ಆಗ್ಲೇ ಕೊಟ್ಟಿದ್ ಕಾಫಿ ಎಲ್ಲ ಹಾಗೆ ಇಟ್ಟಿದ್ದೀರಾ? ಏನು ಅಂತ ಹೇಳಿ ಪುಷ್ಪ, ಈ ಟ್ರಂಪ್ ಮಾಡೋದು ಒಂದಾ ಎರಡ? ಟ್ರಂಕ ಬೆಡ್ ಅಡಿಗೆ ಹಾಕಿದ್ದೀನಲ್ಲ ರೀ. ಕಾಲ್ಗಿನ ತಾಗಿಸ್ಕೊಂಡ್ರೆ ಹೇಗೆ? ಬಟ್ಟೆ ಇಡೋ ಟ್ರಂಕ್ ಅಲ್ಲ ಪುಷ್ಪ, ನಮ್ಮ ಅಮೆರಿಕ ಅಧ್ಯಕ್ಷ ಟ್ರಂಪು. ಅಮೆರಿಕ ಅಧ್ಯಕ್ಷನಾ? ಅವರು ನಿಮ್ ಮೀಟಿಂಗ್ ಬರ್ತಾರಾ? ಅವನಿಂದಲೇ ನನ್ನ ಕೆಲಸ ಎಲ್ಲ ಏರುಪೇರು ಆಗೋದು. ಏನೋ ಒಂದು ಹೇಳ್ಬಿಡ್ತಾನೆ, ಇಲಾಖೆಯ ದುಡ್ಡೆಲ್ಲ ಬಿಡುತ್ತೆ. ರೀ, ಅವರಿಂದ ಸಮಸ್ಯೆ ಆಗ್ತಿದೆ ಅಂತ ಬೇರೆಯವ್ರಿಗೆ ಹೇಳಿ ನೋಡಿ. ನೀವೊಬ್ಬರೇ ಎಲ್ಲ ಕೆಲಸವನ್ನು ತಲೆ ಮೇಲೆ ಹಾಕೊಂಡು ಕಷ್ಟ ಪಡ್ಬೇಡಿ. ನಾನು ಏನು ಹೇಳೋದು ಪುಷ್ಪ, ಚೈನಾದವರು, ಪಾಕಿಸ್ತಾನವರು, ಶ್ರೀಲಂಕಾದವರು ಎಲ್ರಿಗೂ ಗೊತ್ತು. ಆದ್ರೆ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿನ ಅವರು? ಹೌದು ಪುಷ್ಪ, ನೋಡು ಅವನಿಂದ ಎಲ್ಲ ಹೇಗಾಗಿದೆ. ಇದೇನ್ರಿ, ಹಸಿರು ಕೆಂಪು ಪೇಂಟ್ ಹಾಕಿರೋ ಗೆರೆ ತರ ಇದೆ? ಪೇಂಟ್ ಎಲ್ಲ ಪುಷ್ಪ, ಮನಿ ಪ್ಲಾಂಟ್, ದುಡ್ಡಿನ ಗಿಡ. ಇದು ಬೆಳೆದ್ರೆ ದುಡ್ಡು ಸಿಗುತ್ತೆ. ಇದ್ರ ಬಣ್ಣ ಬದಲಾದ್ರೆ ನಾನು ಹಾಕಿರೋ ದುಡ್ಡೆಲ್ಲ 3 ಪಟ್ಟಾಗುತ್ತೆ. ಹೌದಾ? ಹೌದು, ಆದ್ರೆ ಬೆಳಿತಿಲ್ವೇ? ಇದ್ರ ಬಣ್ಣ ಬದಲಾದ್ರೆ ಬದುಕೆ ಬದಲಾಗುತ್ತೆ ಪುಷ್ಪ. ಬಣ್ಣ ಬದಲಾಗಬೇಕು, ಆಗ್ಲೇ ಇವ್ರಿಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಪಾಪ, ಇದಕ್ಕೆ ತಲೆ ಬಿಸಿ ಕಡಿಮೆ ಆಗದಿರೋಷ್ಟು ಟೆನ್ಷನ್. ಆಗ್ಲಿಂದ ಕಾಫಿನೇ ಕುಡಿತಿಲ್ಲ. ಏನಾಯ್ತೆ ಪುಷ್ಪ? ಅತ್ತೆ, ಅವ್ರಿಗೆ ತುಂಬ ಟೆನ್ಷನ್ ಕೆಲಸಗಳು. ಆಗ್ಲಿಂದ ಕಾಫಿನೇ ಕುಡಿತಿಲ್ಲ ಗೊತ್ತಾ? ಅಯ್ಯೋ ದೇವ್ರೆ, ಹಾಗಂತ ತಿನ್ನೋದು ಕುಡಿಯೋದು ಬಿಟ್ರೆ ಏನಾಗ್ಬೇಡ. ನಾನಾದರೂ ಅವ್ರಿಗೆ ಸಹಾಯ ಮಾಡೋಕ್ಕಾಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವ್ರಲ್ಲಿ ಅಷ್ಟೊಂದು ಕಷ್ಟಪಡ್ತಿರ್ಬೇಕಾದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಹೇಗಾದರೂ ಸರಿ, ಆ ಬಣ್ಣ ಬದಲಾಗಲೇಬೇಕು. ಏನು ಮಾಡೋಕ್ಕಾಗಲ್ಲ ಅಂತ ಯಾಕೆ ಅಂದ್ಕೋತೀಯ? ಆ ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಆಗತ್ತೆ. ಬೇಡ್ಕೋ ಭಗವಂತನ ಹತ್ರ. ಬಸ್ರಿ ಬೈಕೆನ ದೇವ್ರು ಕೂಡ ಇಲ್ಲ ಅಂತ ಹೇಳಲ್ಲ. ಹೌದಾ? ದೇವ್ರೆ,
ಪಾಪ ನನ್ನ ಗಂಡ ಎಷ್ಟೊಂದು ತಲೆಬಿಸಿ ಮಾಡ್ಕೊಂಡಿದ್ದಾರೆ.